ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕುಮಾರಸ್ವಾಮಿ ಮೇನ್ ರೋಡ್ ದಯಾನಂದ ಸಾಗರ್ ಕಾಲೇಜಿಂದ ಟುವರ್ಡ್ಸ್ ಪದ್ಮನಾಭ ನಗರ ಉತ್ರಳ್ಳಿಗೆಲ್ಲ ಹೋಗಕ್ಕೆ ಬರೋಂಥ ರೋಡು, ಮೇನ್ ರೋಡು. ಇವನ್ ಟರ್ನಿಂಗ್ ಸಿಗುತ್ತೆ ಆ ಕಾರ್ನರ್ ಅಲ್ಲೇ ನೋಡಿ, ದತ್ತಾ ಬೇಲ್ ಸಿನ್ಸ್ 1978 ಅಂತ ಹಾಕಿದ್ದಾರೆ. ದತ್ತಾ ಬೇಲ್ ಮುಂದೆ ನಿಂತಿದ್ದೀನಿ ನಾನು. ದತ್ತಾ ಬೇಲ್ ಒಳಗೆ ಯಾವತ್ತೂ ಹೋಗಿಲ್ಲ. ಇವರ ಮೆನು ನೋಡಿದೆ, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದ್ರೆ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಮಹಾರಾಷ್ಟ್ರದಲ್ಲಿ ಇವರು 1978 ಇಂದ ಇದಾರಂತೆ, ಫೇಮಸ್ ಅಂತೆ. ಸೊ ಈ ಫೇಮಸ್ ದತ್ತಾ ಬೇಲ್ ಅಲ್ಲಿ ಏನೇನ್ ಸಿಗತ್ತೆ, ರುಚಿ ಹೇಗಿದೆ, ಡೆಫಿನೆಟ್ ಆಗಿ ಇದು ನಮ್ ಸ್ಟೈಲ್ ಅಲ್ಲಿ ಇರಲ್ಲ, ಸೌತ್ ಇಂಡಿಯನ್ ಸ್ಟೈಲ್ ಅಂತೂ ಖಂಡಿತ ಇರಲ್ಲ ಅನ್ಕೊಂಡಿದೀನಿ, ನಾರ್ತ್ ಸ್ಟೈಲ್ ಅಲ್ಲೇ ಇರುತ್ತೆ. ಸೊ ನೋಡುವ ಹೇಗಿದೆ ಅಂತ, ಸರಿನಾ? ಎಲ್ಲ ಡೀಟೇಲ್ಸ್ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಬನ್ನಿ ದತ್ತಾ ಬೇಲ್ ಒಳಗೆ ಹೋಗೋಣ. ನಾನು ಹೇಳಿದೆ ನಿಮ್ಗೆ, ಒಳಗ್ ಬಂದಾಗ ಸ್ವಲ್ಪ ನಾನು ಡಿಫ್ರೆಂಟ್ ಮೆನು ನೋಡ್ಕೊಂಡು ಇಲ್ಲಿ ವಿಡಿಯೋ ಮಾಡೋದು ಅಂತ ಡಿಸೈಡ್ ಮಾಡಿದೆ ಆಕ್ಚುಲಿ. ಸೊ ಏನೇನಿದೆ ಗೊತ್ತಾದ್ರೆ ಮೆನುನಲ್ಲಿ, ಅಮೆರಿಕನ್ ಸೇವ್ ಪುರಿ, ಡೆಲ್ಲಿ ಟೋಕ್ರಿ ಚಾಟು, ಮುಂಬೈ ಸೇವ್ ಪುರಿ, ಭೇಲ್ ಪುರಿ, ಪಾಪಡಿ ಚಾಟು, ದಹಿ ಭೇಲು, ರಗಡಾ ಪುರಿ, ದಹಿ ಬಟಾಟಾ ಸೇವ್ ಪುರಿ. ಇದ್ರಲ್ಲಿ ಒಂದಷ್ಟು ಫೆಮಿಲಿಯರ್ ಅಲ್ಲದೆ ಇರೋದು ಮಸಾಲಾ ಶೇಂಗಡೆ ಭೇಲು, ಮಸಾಲಾ ಕರಿ ದಾಲ್ ಭೇಲು, ಭೇಲ್. ಇದೇನೋ ಕರಿ ದಾಲು ನನಗೆ ಗೊತ್ತಿಲ್ಲ. ಶೇಂಗದಾನೆ, ಸಾರಿ ಶೇಂಗಡೆ ಅಂದ್ರೆ ನಾನು ಶೇಂಗದಾನೆ ಅಂದ್ರೆ ಮೋಸ್ಟ್ಲಿ ಕಡ್ಲೆಕಾಯಿ ಅನ್ಕೊಂಡಿದ್ದೀನಿ ನಾನು. ಶೇಂಗಾ ಕಡ್ಲೆಕಾಯಿ ಬೀಜ ಅಂತೀವಲ್ಲ ಅದಿರ್ಬೇಕು. ಬಟ್ ಕರಿ ದಾಲ್ ಏನೋ ಗೊತ್ತಿಲ್ಲ ನನಗೆ, ಕರಿ ದಾಲ್ ಕೇಳಬೇಕು. ಅಂಡ್ ನೋಡಿ, ಡೆಲ್ಲಿ ಟೋಕ್ರಿ ಚಾಟು ಮತ್ತೆ ಅಮೇರಿಕನ್ ಸೇವ್ ಪುರಿ ಏನೋ ಗೊತ್ತಿಲ್ಲ. ಸೊ ಯಾವ್ದು ಆರ್ಡರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂಡ್ ಒಂದಷ್ಟು ಅಲ್ಲಿ ಹಾಕಿರೋದು ಚಾಟ್ ಮೆನುನಲ್ಲಿ ಫ್ಯಾಮಿಲಿ ಪ್ಯಾಕ್ ಇದೆ ಅಂತ, ಅದೇನಂತ ಗೊತ್ತಿಲ್ಲ. 3x4 ಅಂಡ್ ಆಲ್ಸೋ ಮ್ಯಾಂಗೋ ಶೇಕ್ ಸಿಗುತ್ತೆ ಇಲ್ಲಿ, ಕೋಲ್ಡ್ ಕಾಫಿ ಸಿಗುತ್ತೆ. ಮಸಾಲಾ ಶೇಂಗಡೆ ಬೇಲು, ಈ ಬೇಲು ಚಿಲ್ಡ್ರನ್ ಬೇಲ್ ಇದೆ, ಜೈನ್ ಬೇಲ್ ಇದೆ, ಡ್ರೈ ಬೇಲ್ ಇದೆ, ದಹಿ ಅಂದ್ರೆ ಕರ್ಡ್ ಬೇಲು ಇದೆಯಂತೆ. ವಾವ್, ವೆರಿ ಗುಡ್. ಕರ್ಡ್ ಬೇಲ್ 50, ಮಿಕ್ಕಿದ ಬೇಲೆಲ್ಲ 40. ಮತ್ತೆ ಬೇಲ್ ಸ್ಪೆಷಲ್ ಮೆನುನಲ್ಲಿ 50ರಿಂದ ಶುರುವಾಗಿ 60 ರೂಪಾಯಿ ಲಾಸ್ಟ್. ಅದು ಬಂದು ದಹಿ ಟೋಕ್ರಿ ಚಾಟ್. ಚಾಟ್ ಮೆನುನಲ್ಲಿ ಪಾನಿಪುರಿ ಕೂಡ ಇದೆ, 25 ರೂಪಾಯಿಂದ ಶುರುವಾಗಿ ದಹಿ ಆಲೂ ಸೇವ್ ಪುರಿ ಮತ್ತೆ ಭೇಲ್ ಪುರಿ ಕರ್ಡ್, ಇದು 60 ರೂಪಾಯಿ ಹಾಕಿದ್ದಾರೆ. ಓ, ಅಲ್ಲೇನು ಇಲ್ಲ ಚಾಟ್ ಮೆನು ಬೇರೆ ಬೇರೆ, 40 ಇಲ್ಲ 60 ಇದೆ. ಏನು ಅಂತ ಕೇಳಿ ನೋಡ್ಬೇಕು. ದಹಿ ಕರ್ಡ್ ಪುರಿಗೆ, ಓ ಅದು ದಹಿ ಕರ್ಡ್ ಪುರಿ, ಇದು ದಹಿ ಕರ್ಡ್ ಬೇಲ್ 40, ಪುರಿ 60. ಓಕೆನಾ? ಸೊ ಎಸ್, ಓಕೆ. ಏನ್ ಹೇಳೋದು ಕಂದ ಫಸ್ಟ್, ನಾನು ಕರಿ ದಾಲ್ ಅಂದ್ರೆ ಏನಂತ ಕೇಳ್ತಾ ಇದ್ದೆ. ಕಡ್ಲೆಬೇಳೆ, ಕರ್ದಿರುವಂತ ಕಡ್ಲೆಬೇಳೆ ಚೆನ್ನಾಗಿರುತ್ತಲ್ಲ, ಅದು ಚನಾ ದಾಲ್ ಅಂತೀವಲ್ಲ ನಾವು, ಕರ್ದಿರೋದು ಸಖತ್ತಾಗಿರುತ್ತೆ. ಸೊ ಇಲ್ಲಿನ ಸ್ಪೆಷಲ್ ತುಂಬಾ ಫಾಸ್ಟ್ ಮೂವಿಂಗ್ ಯಾವ್ದು ಅಂತ ಇದಕ್ಕೆ ಅವರು ದತ್ತಾ ಸ್ಪೆಷಲ್ ಬೇಲ್ ಅಂತ ಹೇಳಿದ್ರು. ಸೊ ದತ್ತಾ ಸ್ಪೆಷಲ್ ಬೇಲ್ ಇಂದಾನೆ ಸ್ಟಾರ್ಟ್ ಮಾಡೋಣ, ಓಕೆನಾ? ದತ್ತಾ ಸ್ಪೆಷಲ್ ಬೇಲ್ ಒಂದು ಟೈಮಿಂಗ್ಸ್ ಏನು? ಓಕೆ, ನಾವು ಫಸ್ಟ್ ದತ್ತಾ ಸ್ಪೆಷಲ್ ಬೇಲ್ ಹೇಳೋಣ ಅನ್ಕೊಂಡ್ವಿ. ಆಮೇಲೆ ಮನ್ಸ್ ಚೇಂಜ್ ಮಾಡಿ ಅಮೇರಿಕನ್ ಸೇವ್ ಪುರಿ ಹೇಳಿದೀವಿ. ಓಕೆ, ಅಮೇರಿಕನ್ ಸೇವ್ ಪುರಿ ನೋಡಿ, ಕಂಪ್ಲೀಟ್ ಆಗಿ ನೋಡಿದ್ರಿ ನೀವು, ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಟೋಕ್ರಿ ಮಾಡಿಟ್ಟಿದ್ದಾರೆ. ತಗೊಳಕಿನ ತಿನ್ನು ನೀನ್ ಫಸ್ಟ್. ಕಚ್ಚ ತಕ್ಷಣ ಕಡುಮ್ ಅಂತೂ ನಂಗೆ ಸಮಾಧಾನ ಆಯ್ತು, ಕ್ರಿಸ್ಪಿ ಇದೆ ಅಂತ ಗೊತ್ತಾಯ್ತು. ತಿನ್ಬಿಡು. ಇದು ಬಂದು ದತ್ತಾ ಬೇಲ್ ಬಂದು ಮೆಜನೈನ್ ಫ್ಲೋರ್ ಅಲ್ಲಿ, ಅಂದ್ರೆ ಕೆಳಗಡೆಗೆ ಇಳಿಬೇಕು ನೀವು. ಕೆಳಗಡೆ ಇಳಿದ್ರೆ ಕಾಣಿಸುತ್ತೆ ನಿಮ್ಗೆ. ಇದು ಚೆನ್ನಾದ್ಯಾ? ಆಕ್ಚುಲಿ ಸೇವು ಅಂದ್ರೆ ಓಂ ಪುಡಿ ಏನಿದೆ ಅದು ಸಖತ್ ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಸಣ್ಣ ಸೇವ್ ನೋಡಿ, ಅದು ಸಣ್ಣ ಸೇವು, ಮೇಲ್ಗಡೆ 2 ಬೀಟ್ರೂಟ್ ಪೀಸು, ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಸೊ ಟ್ರೈ ಮಾಡುವ. ಇದು ಕೋಲ್ಡ್ ಚಾಟು, ಬಿಕಾಸ್ ಮೊಸರು ತಣ್ಣಗಿರುತ್ತೆ, ಚಟ್ನಿಗಳು ಸ್ಟೋರ್ ಮಾಡಿರ್ತಾರೆ, ಅದು ತಣ್ಣಗಿರುತ್ತೆ. ಸೊ ಕೋಲ್ಡ್ ಚಾಟು. ನಮಗ್ ಬಿಸಿ ಬೇಕು ಅಂದ್ರೆ ರಗಡಾ ಪೂರಿ ಟ್ರೈ ಮಾಡ್ಬೋದು, ಬಿಸಿ ಬೇಕು ಅಂದ್ರೆ. ಕೋಲ್ಡ್ ಚಾಟು ಚೆನ್ನಾಗಿದೆ, ಚೆನ್ನಾಗಿದೆ, ಖಾರವಾಗಿ ಸ್ವೀಟ್ ಆಗಿ ಸಖತ್ತಾಗಿದೆ, ಚೆನ್ನಾಗಿದೆ, ನೈಸ್.
ಫ್ರೆಶ್ ಆಗಿದೆ ಈ ಟೋಕ್ರಿಗಳು. ಸಖತ್ತಾಗಿದೆ, ಮೊಸರು ಎಲ್ಲ ಕೋಲ್ಡ್ ಆಗಿದೆ ಈ ವೆದರ್ಗೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಂಗೆ ಈಗ ಬೇಲ್ಪುರಿ, ಚಾಟ್ಸು ಅಂತ ತುಂಬಾ ಇಷ್ಟ, ಚುರುಮುರಿ ಅಂತ ತುಂಬಾ ಇಷ್ಟ. ಸೊ ನಾನು ಇನ್ನೊಂದು ತಗೊಳ್ತಾ ಇದ್ದೀನಿ. ಇದೆ ಇಲ್ಲಿದೆಲ್ಲ ನಾನೇ ಜಾಸ್ತಿ ತಿನ್ನೋದು, ಹೇಳ್ಬಿಟ್ಟಿದ್ದೀನಿ. ಅವ್ರು ಸುಮ್ಮನೆ ಹಿಂಗೆ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತಾರೆ, ನೆಕ್ಸ್ಟ್ ನಾನು ತಿನ್ನೋದು. ಅವ್ರು ಟೇಸ್ಟ್ ನೋಡಿ ಹೇಳ್ತಾರೆ, ನಾನು ತಿನ್ನೋದು. ಅವ್ರು ಟೇಸ್ಟ್ ನೋಡಿ ಹೇಳ್ತಾರೆ. ನಾನು ತಿಂತ ಹೇಳ್ತಾ ಇರ್ತೀನಿ, ಹೇಳೋಕೆ ಪೇಷನ್ಸ್ ಇರಲ್ಲ ನೋಡಿ ನನ್ನ ವಾಯ್ಸು. ಹಲ್ಲು ನಾನು ಡೀಸೆಂಟಾಗಿ ಹಲ್ಲು ಅಂದೆ, ಅವಳು ಅಮೇರಿಕನ್ ಸೇವಪುರಿ ಸೂಪರ್. ಅಮೇರಿಕನ್ ಸೇವಪುರಿ ನಾನು ಫ್ರೀ ಅಂತ ಹೇಳಕ್ ಹೋಗ್ಬಿಟ್ಟಿದ್ದೆ. 50 ರೂಪಾಯಿ ಅಲ್ಲಿ ಇರಲಿಲ್ಲ, 50 ರೂಪಾಯಿ. ಓಕೆ, ಒಂದು ಕೋಲ್ಡ್ ಚಾಟ್ ಆಯ್ತು. ಈಗ ಹಾಟ್ ಚಾಟ್, ರಗಡ ಪ್ಯಾಟಿಸ್ ನಿಮ್ಗೆ ಗೊತ್ತಿರ್ಬೋದು, ರಗಡ ಪ್ಯಾಟಿಸ್. ಸೊ ಅದೊಂದು ಪ್ಯಾಟಿ ಇಟ್ಬಿಟ್ಟು ಮತ್ತೆ ರಗಡ ಹಾಕಿ ಕೊಡ್ತಾರಲ್ಲ, ಇದು ರಗಡ ಪೂರಿ. ಬಟ್ ಪೂರಿ ಹಾಕಿದಾರ ಮಿಕ್ಸ್ ಮಾಡ್ಲಾ? ನಂಗೆ ಇವ್ರು ಓಂ ಪೂರಿ ತುಂಬಾ ಇಷ್ಟ ಆಯ್ತಲ್ಲ, ಸೇವ್ ಪೂರಿ. ಇವ್ರೇನಾದ್ರು ಪರ್ಚೇಸಿಗೆ ಕೊಟ್ರೆ ಅದನ್ನ ತಗೊಂಡು ಹೋಗ್ಬೋದು. ಚೆನ್ನಾಗಿ ಮಾಮೂಲಿ ಚಾಟಲ್ಲಿ ಹಾಕುವಂತ ಎಲ್ಲ ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕಿ, ಸ್ವೀಟು ಖಾರ ಎಲ್ಲ ಹಾಕಿ ರಗಡ ಹಾಕಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇವ್ರದೆಲ್ಲ ನಂಗೆ ಗೊತ್ತಾ, ಸ್ವಲ್ಪ ಸ್ವೀಟ್ ಮೇಲೆ ಇರುತ್ತೆ, ಯಾಕಂದ್ರೆ ಮೊಸರೇ ಇವ್ರು ಸ್ವೀಟ್ ಮಾಡಿರ್ತಾರೆ. ಸೊ ನಮಗೆ ಬೇಕು ಅಂದ್ರೆ ನಾವು ಕಸ್ಟಮೈಸಬಲ್ ಆಗಿ ಒಂದು ಸ್ವೀಟ್ ಕಡಿಮೆ ಅಂತ ಹೇಳ್ಬೋದು. ಬಟ್ ಬೈ ಡಿಫಾಲ್ಟ್ ನಾರ್ತ್ದೆಲ್ಲ ಒಂದು ಸ್ವಲ್ಪ ನಿಮಗೆ ಸ್ವೀಟ್ ಮೇಲೆನೆ ಬರುತ್ತೆ. ಪಾಪಡಿ ಚಾಟ್ ಆಗಿರ್ಬೋದು, ಇದಾಗಿರ್ಬೋದು, ಸೇವ್ ಪುರಿ ಆಗಿರ್ಬೋದು, ಎಲ್ಲಾನು ಅಷ್ಟೇ ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ಮೈಲ್ಡ್ ಆಗಿ ರುಚಿಯಾಗಿದೆ. ತಿಂತಾ ಇದ್ರೆ ನೀಟಾಗಿ ತಿನ್ನಿಸ್ಕೊಂಡು ಹೋಗ್ಬಿಡುತ್ತೆ. ಇದೆಷ್ಟಿದು ರಗಡ ಪುರಿ? 50. ಇದು 50. ಚೆನ್ನಾಗಿದೆ. ಐ ಲೈಕ್ ಇಟ್. ನಾನು ಫಸ್ಟ್ ಬೇಡ ಅಂದಿದ್ದೆ, ಆದ್ರೆ ಪ್ರಶಾಂತ್ ಆನ್ ಡಿಮ್ಯಾಂಡ್ ದತ್ತಾ ಭೇಲ್ಪುರಿ ಟ್ರೈ ಮಾಡ್ಲೇಬೇಕು ಸ್ಪೆಷಲ್ ಇಲ್ಲಿ ಅಂತ ಹೇಳಿ ತಗೊಂಡಿದ್ದಾರೆ. ಚೆನ್ನಾಗಿ ಕಡಲೆಪುರಿನೇ ಬೇರೆ ಹಾಕಿದ್ದಾರೆ. ಮೇಲೆಲ್ಲ ನೋಡಿ ಕೋಸು ಈರುಳ್ಳಿ ಮತ್ತೆ ಕೋಸು ಹಾಕಿದ್ದಾರೆ. ಬೀಟ್ರೂಟ್ ಹಾಕಿದ್ದಾರೆ, ಎಲ್ಲದಕ್ಕೂ ಬೀಟ್ರೂಟ್ ಹಾಕ್ತಿದ್ದಾರೆ ಇವರು. ಪ್ಲಸ್ ಕೊತ್ತಂಬರಿ ಸೊಪ್ಪು, ಮಾಮೂಲಿ ಈರುಳ್ಳಿ, ನನ್ನ ಫೇವ್ರೆಟ್ ಓಂ ಪುಡಿ. ಮಂಗಳೂರು ಕಡಲೆಪುರಿ ತರ ಅಲ್ವಾ? ಕರೆಕ್ಟ್. ಕಡಲೆಕಾಯಿ ಬೀಜ ಹಾಕಿದ್ದಾರೆ ಚೆನ್ನಾಗಿ. ಕಡಲೆ ಬೇಳೆನೂ ಹಾಕಿದಾರಾ? ಬೇರೆನೆ ಮಸಾಲ ಪುಡಿ ಹಾಕಿದ್ದಾರೆ. ಒಂಥರ ತುಂಬಾ ರಸ್ಟಿಕ್ ರಾ ಆಗಿದೆ. ಅಂದ್ರೆ ರಸ್ಟಿಕ್ ಆಗಿದೆ ಅಂದ್ರೆ ಹರ್ದಿ ಫ್ಲೇವರು. ಸೀರಿಯಸ್ಲಿ ಅದೇ ಹೇಳ್ಬೋದ. ಈ ಫಸ್ಟ್ ಮಳೆ ಬಂದಾಗ ಒಂಥರ ಮಣ್ಣು ವಾಸನೆ ಬರುತ್ತೆ ಗೊತ್ತಾ,
ಆ ತರ ವಾಸನೆ ಬರ್ತಾ ಇದೆ. ಟೇಸ್ಟ್ ಏನ್ ಮರಳು ತರ ಇಲ್ಲ, ಬಟ್ ಲಿಟ್ರಲಿ ವಾಸನೆ ಒಂಥರ ತುಂಬಾ, ಆ ವಾಸನೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ, ಆ ತರ ಬರ್ತಾ ಇದೆ. ಘಮ 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 ಅಂತ ವಾಸನೆ ಇಲ್ಲ, ಸುವಾಸನೆ. ಓಕೆನಾ? ಲಿಟ್ರಲಿ ಹಂಗೆ ಬರ್ತದೆ ನಂಗೆ, ಚೆನ್ನಾಗಿದೆ. ನಾನು ಈ ಸ್ಪೂನ್ ತಗೊಂಡೆ, ಇದ್ರಲ್ಲಿ ತಿನ್ನಿ ಅಂತ ಅವ್ರು ಇದನ್ನ ಕೊಟ್ರು. ಮೆಣಸಿನ್ಕಾಯಿ ಒಂಚೂರು ಕಚ್ಕೋಣ. ಮೆಣಸಿನ್ಕಾಯಿ ರೆಡಿ ಮೆಣಸಿನ್ಕಾಯಿ ಮಾಡ್ಬಿಡ್ತು. ಚೆನ್ನಾಗಿದೆ. ಇದೇನೋ ಇದೆಲ್ಲ ಹಾಕಿದಾರೆ ನೋಡಿ ಅವರು, ಚಕ್ಲಿ ಗಿಕ್ಲಿ ಎಲ್ಲ ಹಾಕಿದಾರೆ, ಚಕ್ಲಿ ಎಲ್ಲ ಹಾಕಿದಾರೆ. ಉಪ್ಪು ಖಾರವಾಗಿ, ಹುಳಿಯಾಗಿ, ಸ್ವೀಟ್ ಆಗಿ, ಖಟ್ಟ ಮೀಠ ಫುಲ್ ಒಂಥರ, ಪ್ಲಸ್ ಒಂಥರ ಸುವಾಸನೆ ಭರಿತ, ಚೆನ್ನಾಗಿದೆ. ತುಂಬಾನೇ ಡಿಫ್ರೆಂಟ್ ಆಗಿದೆ. ಆದ್ರೆ ಇದು ನಾನು ಇದುವರೆಗೂ ಇದನ್ನು ಟೇಸ್ಟೇ ಮಾಡಿಲ್ಲ. ತುಂಬಾನೇ ವೆರೈಟಿ ಆಗಿದೆ ಇದು. ಇಷ್ಟ ಆಗೋರಿಗೆ ತುಂಬಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಏನಿದು ಅಂತ ಕನ್ಫ್ಯೂಸ್ ಆಗ್ಬೋದೇನೋ. ಚೆನ್ನಾಗಿದೆ. ನಾವು MTR ಎಲ್ಲದೂ ರೆಡಿ ಟು ಈಟ್ ಬೇಲ್ಪುರಿ ಪ್ಯಾಕೆಟ್ಗಳು ಸಿಗುತ್ತೆ ನೋಡಿ, ಬಾಕ್ಸ್ಗಳು. ಆ ಬಾಕ್ಸಲ್ಲಿ ಅವರು ಖಟ್ಟ ಮೀಠ ಚಟ್ನಿ ಒಂದು ಕೊಟ್ಟಿರ್ತಾರೆ, ಪುರಿ ಒಂದು ಎಲ್ಲ ಕೊಟ್ಟಿರ್ತಾರೆ. ನಾವು ಮಿಕ್ಸ್ ಮಾಡಿಕೊಂಡು ರೆಡಿ ಟು ಈಟ್ ತಿಂತೀವಲ್ಲ, ಸೇಮ್ ಅದೇ ಟೇಸ್ಟ್ ಇದೆ. ಥ್ಯಾಂಕ್ ಯು. ಬಾಯ್. ಓಕೆ, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರುವಂತ ದತ್ತಾ ಭೇಲ್ಗೆ ಬಂದು ಸಾಕಷ್ಟು, ಅಂದ್ರೆ ಇವರು 1978 ಇಂದ ಮಹಾರಾಷ್ಟ್ರ ಇದಾರಂತೆ. ಸೊ ಮಹಾರಾಷ್ಟ್ರದ ಸ್ಪೆಷಲ್ ಒಂದಷ್ಟು ಎಲ್ಲ ಟ್ರೈ ಮಾಡಿದ್ವಿ. ರಗಡಾ ಪೂರಿ, ಅಮೇರಿಕನ್ ಸೇವ್ ಪೂರಿ, ಮತ್ತೆ ದತ್ತಾ ಸ್ಪೆಷಲ್ ಭೇಲ್ ಪೂರಿ ಎಲ್ಲಾನು ಟ್ರೈ ಮಾಡಿದ್ವಿ. ನನಗೆ ರಗಡಾ ಪೂರಿ ಫಸ್ಟ್, ಆಮೇಲೆ ಅಮೇರಿಕನ್ ಸೇವ್ ಪೂರಿ, ಆಮೇಲೆ ದತ್ತಾ ಸ್ಪೆಷಲ್ ಭೇಲ್ ಪೂರಿ. ಪ್ರಶಾಂತ್ಗೆ ನಾವ್ ಯಾವ ಆರ್ಡರ್ ಅಲ್ಲಿ ತಿಂದ್ವಿ ಹಂಗೆ, ಅಮೇರಿಕನ್ ಸೇವ್ ಪೂರಿ, ರಗಡಾ, ಆಮೇಲೆ ದತ್ತಾ. ಸೊ ನಾವ್ ತಿಂದಿದ್ದನ್ನ ನೀವ್ ನೋಡಿದ್ರಿ. ಒಂದ್ಸಲ ನೀವೇನಾದ್ರೂ ಒಂದ್ ಸ್ವಲ್ಪ ನಮ್ ಚಾಟ್ಸ್ ಗಿಂತ ಸ್ವಲ್ಪ ಬೇರೆ ತರ ಚಾಟ್ಸ್ ತಿನ್ಬೇಕು ಅನ್ನುವಾಗ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ಟ್ರೈ ಮಾಡಬಹುದು ಫಾರ್ ಮಹಾರಾಷ್ಟ್ರ ಸ್ಪೆಷಲ್ ಚಾಟ್ಸ್. ಕುಮಾರಸ್ವಾಮಿ ಲೇಔಟ್ ಮೇನ್ ರೋಡ್ ಅಲ್ಲೇ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ತೆಗ್ದಿರುತ್ತೆ. ವಾರದ 7 ದಿನಾನು ಓಪನ್ ಇರುತ್ತೆ. ಸೊ ಬನ್ನಿ, ತಿನ್ನಿ. ನೀವ್ ಇಲ್ಲಿ ಏನ್ ತಿಂದ್ರಿ, ನಿಮಗೇನ್ ಇಷ್ಟ ಆಯ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಾನು. ಓವರ್ ಆಲ್ ಇವರಿಗೆ 5ಗೆ ನಾನು 4.3 ಕೊಡ್ತೀನಿ. ಸೊ ನೀವು ನನ್ನ ಚಾನಲ್ ಅಕಸ್ಮಾತ್ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.